ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಎರಡೂ ದೇಶಗಳಿಂದಲೂ ನಡೀತಾ ಇರೋ ಯುದ್ಧದ ಸಮರಾಭ್ಯಾಸ. ಕಡಲ ತೀರದಲ್ಲಿ ಎರಡೂ ದೇಶಗಳಿಂದ ಸಮರಾಭ್ಯಾಸ ಆರಂಭ ಆಗಿದೆ. ಭಾರತದ ಗುಜರಾತ್ ಕಡಲ ತೀರದಲ್ಲಿ ಅಭ್ಯಾಸ ಶುರುವಾಗಿದೆ. ಕಡಲ ಗಡಿಯಲ್ಲಿ ಅಕ್ಕಪಕ್ಕದಲ್ಲಿ ಅಭ್ಯಾಸ ನಡೀತಾ ಇದೆ. ಒಟ್ಟು 4 ದಿನಗಳ ಕಾಲ ಎರಡೂ ದೇಶಗಳ ಸಮರಾಭ್ಯಾಸ ನಡೆಯುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಈಗಾಗಲೇ ಯುದ್ಧದ ಕಾರ್ಮೋಡ ಕವಿದಿದೆ. ಎರಡೂ ದೇಶಗಳಿಂದಲೂ ಯುದ್ಧದ ಸಮರಾಭ್ಯಾಸ ನಡೀತಾ ಇದೆ. ಕಡಲ ತೀರದಲ್ಲಿ ಎರಡೂ ದೇಶಗಳಿಂದ ಸಮರಾಭ್ಯಾಸ ಆಗ್ತಾ ಇದೆ. ಒಂದು ಕಡೆ ಭಾರತವೂ ಕೂಡ ಪಾಕಿಸ್ತಾನವೂ ಕೂಡ ಎರಡೂ ದೇಶದಿಂದ ಸಮರಾಭ್ಯಾಸ. ಯಾವಾಗ ಸಮರ ಆರಂಭ ಆಗುತ್ತೆ, ಯುದ್ಧ ಆರಂಭ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಯುದ್ಧ ಆರಂಭ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಈ ಸಮರಾಭ್ಯಾಸ ಮಾಡ್ತಾ ಇರೋ, ಅಥವಾ ಅಟೆನ್ಷನ್ ಡೈವರ್ಷನ್ ಅಂತ ಕರೀತಾರೆ. ಈ ಉದ್ದೇಶಕ್ಕೋಸ್ಕರ ಸಮರಾಭ್ಯಾಸ ಆಗ್ತಾ ಇರುವಂತಹ ಸಾಧ್ಯತೆಯೂ ಕೂಡ ಇದೆ. ಬೇರೆ ಕಡೆಗೆ ಅಟೆನ್ಷನ್ ಅನ್ನು ಡೈವರ್ಟ್ ಮಾಡಿ ಇನ್ನೊಂದು ಕಡೆಯಿಂದ ದಾಳಿ ನಡೆಸುವ ಮೂಲಕ ಯುದ್ಧವನ್ನು ಆರಂಭ ಮಾಡ್ತಾರಾ ಅನ್ನೋ ರೀತಿಯಲ್ಲೂ ಕೂಡ ಇರಬಹುದೇನೋ ಸ್ಟ್ರಾಟಜಿಕಲ್ ಆಗಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಭಾರತದಿಂದಲೂ ಕೂಡ ಸಮರಾಭ್ಯಾಸ ಆರಂಭ ಆಗಿದೆ. ಕಡಲ ತೀರದಲ್ಲಿ ಪಾಕಿಸ್ತಾನದಿಂದಲೂ ಕೂಡ ಸಮರಾಭ್ಯಾಸ ಆರಂಭ ಆಗಿದೆ. ಭಾರತದಲ್ಲಿ ಒಟ್ಟು 6150 ಕಿಲೋಮೀಟರ್ ಸಮುದ್ರದ ಪಹರೆ ಇದೆ. ಅದರಲ್ಲಿ ಅರಬ್ಬಿ ಸಮುದ್ರದ ಪಹರೆ 1500 ಕಿಲೋಮೀಟರ್ನಷ್ಟು ಬರುತ್ತೆ. ಸೊ ಭಾರತದಿಂದಲೂ ಕೂಡ ಸಮರಾಭ್ಯಾಸ, ಪಾಕಿಸ್ತಾನದಲ್ಲೂ ಕೂಡ ಸಮರಾಭ್ಯಾಸ. ಸಮರ ಆರಂಭ ಆಗುತ್ತಾ, ಯುದ್ಧ ಆರಂಭ ಆಗುತ್ತಾ ಅನ್ನೋ ಪ್ರಶ್ನೆ ಮಾತ್ರ ಹಾಗೇ ಇದೆ. ಭಾರತದ ಗುಜರಾತ್ ಕಡಲ ತೀರದಲ್ಲಿ ಅಭ್ಯಾಸ ಆರಂಭ ಆಗಿದೆ. ಇಂಡಿಯನ್ ನೇವಿ, ಭಾರತದ ಕಡಲ ಪಡೆಯಿಂದ ಈಗಾಗಲೇ ಸಮರಾಭ್ಯಾಸ ಆರಂಭ ಆಗಿದೆ. ಈ ಹಿಂದೆ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಆಪರೇಷನ್ ಟ್ರಿಡೆಂಟ್ ಅಂತ ಮಾಡಿತ್ತು. ಹಾಗಾಗಿ ಈಗಲೂ ಕೂಡ ಅದೇ ಥರದ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದೆಯಾ ಭಾರತ? ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕಡಲ ಗಡಿ ಏನಿದೆ ಅದರ ಆಸುಪಾಸಿನಲ್ಲಿಯೇ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್. ಒಂದು ಕಡೆಯಿಂದ ಪಾಕಿಸ್ತಾನ ಸಮರಾಭ್ಯಾಸ ನಡೆಸುವಂಥದ್ದು ಅಷ್ಟು ದೊಡ್ಡ ವಿಚಾರ ಅಂತ ಅನಿಸ್ತೇ ಇರ್ಬೋದು. ಭಾರತವು ಸಮರಾಭ್ಯಾಸ ನಡೆಸ್ತಾ ಇರೋದು ದೊಡ್ಡ ವಿಚಾರ ಅಂತ ಅನಿಸ್ತೇ ಇರ್ಬೋದು. ಆದರೆ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ ಪಕ್ಕ ಎರಡೂ ದೇಶಗಳು ಸಮರಾಭ್ಯಾಸ ಮಾಡ್ತಾ ಇದ್ದಾವೆ. ಅದು ಗುಜರಾತ್ನ ಕಡಲ ತೀರದಲ್ಲಿ ಭಾರತವೂ ಕೂಡ ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ಪಾಕಿಸ್ತಾನವೂ ಕೂಡ ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ಒಂದು ಕಡೆ ಭಾರತದ ವಾಯುಪಡೆ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ, ಅದು ಬೇರೆ ಕಡೆಯಲ್ಲಿ. ಆದರೆ ಇದು ಇಂಡಿಯನ್ ನೇವಿ, ಪಾಕಿಸ್ತಾನದ ನೇವಿಯೂ ಕೂಡ ಎರಡೂ ಕಡೆಯಿಂದ ಸಮರಾಭ್ಯಾಸ ಆಗ್ತಾ ಇದೆ. ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂದರೆ ಎಲ್ಲರ ಕಾನ್ಸಂಟ್ರೇಷನ್ ಅನ್ನ ಈ ಭಾಗಕ್ಕೆ ಸೆಳೆದು ಬೇರೆ ಭಾಗದಿಂದ ಎಲ್ಲಾದರೂ ದಾಳಿ ಮಾಡುವಂಥ ಸಾಧ್ಯತೆಯಾ, ಆ ಸ್ಟ್ರಾಟಜಿ ಎಲ್ಲಾದರೂ ಮಾಡ್ಕೊಂಡಿದೆಯಾ? ಇದೀಗಿರುವಂಥ ಪ್ರಶ್ನೆ. ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಂತಾರಾಷ್ಟ್ರೀಯ ಜಲಗಡಿಯನ್ನು ನೋಡ್ತಾ ಇದ್ದೀರಿ. ಸಮುದ್ರದಲ್ಲಿರುವಂಥ ಅಂತಾರಾಷ್ಟ್ರೀಯ ಜಲಗಡಿ ಅದು. ಅದರ ಅಕ್ಕಪಕ್ಕದಲ್ಲಿ ಆಸುಪಾಸಿನಲ್ಲಿ ಪಾಕಿಸ್ತಾನದ ನೇವಿ ಕೂಡ ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ಭಾರತದ ನೇವಿ ಕೂಡ ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ನೋಡಿ, ಗುಜರಾತ್ನ ಆ ಕಡಲ ತೀರವನ್ನು ಗಮನಿಸ್ತಾ ಇದ್ದೀರಿ. ಆ ಭಾಗದಲ್ಲಿ ಭಾರತ ಯುದ್ಧದ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗಾಗಲೇ ಭಾರತ ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ಅಂತಾರಾಷ್ಟ್ರೀಯ ಗಡಿ ಏನಿದೆ, ಜಲಗಡಿ ಏನಿದೆ, ಇದರ ಆಸುಪಾಸಿನಲ್ಲಿ ಪಾಕಿಸ್ತಾನವೂ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಭಾರತವೂ ಕೂಡ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಇದು ಏನನ್ನು ತೋರಿಸ್ತಾ ಇದೆ ಅಂತ? ವಾಸು, ನಿನ್ನೆಯಿಂದ ಈ ಅಂತಾರಾಷ್ಟ್ರೀಯ ಜಲಗಡಿ ಏನಿದೆ ಆ ಜಲಗಡಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತ ಎರಡೂ ಸಹಿತ ಏನಂದ್ರೆ ಸಮರಾಭ್ಯಾಸವನ್ನ ಮಾಡ್ತಿದ್ದಾವೆ. ಅದು ಅರಬ್ಬಿ ಸಮುದ್ರದಲ್ಲಿ. ನೀವು ಕರಾಚಿ ಮತ್ತೆ ಗುಜರಾತ್ ಎರಡರ ನಡುವೆ ಹಾದು ಹೋಗುವಂತಹ ಅಂತಾರಾಷ್ಟ್ರೀಯ ಜಲಗಡಿಯ ಮಧ್ಯಭಾಗದಲ್ಲಿ ಪಾಕಿಸ್ತಾನ ಏನಂದ್ರೆ ಈಗಾಗಲೇ ಏನಂದ್ರೆ ಸಮರಾಭ್ಯಾಸವನ್ನ ಮಾಡೋಕೆ ಶುರು ಮಾಡಿದ್ರೆ, ಭಾರತವೂ ಸಹಿತ ಸಮರಾಭ್ಯಾಸವನ್ನ ಗುಜರಾತ್ ಬಂದರಿನ ಅಕ್ಕಪಕ್ಕದಲ್ಲಿ ಏನಂತಂದ್ರೆ ಸಮರಾಭ್ಯಾಸವನ್ನ ಮಾಡ್ತಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತಹ ಸಮರಾಭ್ಯಾಸದ ಏನಂದ್ರೆ ಡಿಸ್ಟೆನ್ಸ್ ಎಷ್ಟು ಅಂತ ನೋಡ್ತಾ ಹೋದ್ರೆ
ಕೇವಲ 85 ನಾಟಿಕಲ್ ಮೈಲ್ ಮಾತ್ರ. ಅಂದ್ರೆ ಅಷ್ಟೇ ಅಂತರದಲ್ಲಿ ಇಬ್ಬರೂ ಸಹಿತ ಸಮರಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ಏನಂತಂದ್ರೆ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ ನೀವು 1971ರಲ್ಲಿ ಭಾರತ ಮೊದಲ ಬಾಳಿಗೆ ದಾಳಿಯನ್ನ ಮಾಡುವಂತದ್ದು ಆ ಯುದ್ಧದ ಸಂದರ್ಭದ ಏನಂದ್ರೆ ಆ ಹಂತದಲ್ಲಿ ಆರಂಭದ ಹಂತಗಳಲ್ಲಿ ನೇರವಾಗಿ ಕರಾಚಿಯನ್ನ ಟಾರ್ಗೆಟ್ ಆಗಿ ಮಾಡಿಕೊಂಡು ನೇರವಾಗಿ ದಾಳಿಯನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ 4 ಯುದ್ಧ ಏನಂದ್ರೆ ಹಡಗುಗಳು ಏನಂದ್ರೆ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಆಗುತ್ತೆ. ಅದಾದ್ಮೇಲೆ ನೇರವಾಗಿ ಕರಾಚಿಯ ಏನಂದ್ರೆ ಗ್ಯಾಸ್ ಸ್ಟೇಷನ್ ಮೇಲೆ ಅಲ್ಲಿ ದೊಡ್ಡದಾದಂತಹ ಗ್ಯಾಸ್ ಸ್ಟೇಷನ್ ಇರುತ್ತೆ, ಅದನ್ನ ಏನಂದ್ರೆ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಕೆಲಸವನ್ನ ಭಾರತ ಮಾಡುತ್ತೆ. ಹಾಗಾಗಿ ಈ ಬಾರಿ ಏನಂತಂದ್ರೆ ಅದಕ್ಕೆ ಏನಂದ್ರೆ ಸೇಫ್ಟಿ ಆಗಿ ಪಾಕಿಸ್ತಾನವೂ ಸಹಿತ ಅಂತಂದ್ರೆ ಅಲ್ಲಿ ಸಮರಾಭ್ಯಾಸವನ್ನ ಮಾಡ್ತಿರೋದು, ಭಾರತವೂ ಸಹಿತ ಅಂದ್ರೆ ಗುಜರಾತ್ನ ಬಂದರಿನ ಆಸುಪಾಸಿನಲ್ಲಿ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಈಗ ಒಟ್ಟು 4 ಯುದ್ಧದ ಏನಂದ್ರೆ ಕಡಲ ತೀರದ ಏನಂದ್ರೆ ಪೂರ್ತಿಯಾಗಿ ಸೇನೆ ಅಲ್ಲಿ ಜಮಾವಣೆಗೊಂಡಿರುವಂತದ್ದು. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದ್ರೆ ಆತಂಕ ಸೃಷ್ಟಿ ಆಗ್ತಾ ಇರುವಂತದ್ದು. ಈ ಸಮರಾಭ್ಯಾಸ ಕೇವಲ 1 ದಿವಸ ಅಥವಾ 2 ದಿವಸಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬರೋಬ್ಬರಿ 4 ದಿವಸಗಳ ಕಾಲ ಸಮರಾಭ್ಯಾಸವನ್ನ ಮಾಡ್ತೀವಿ ಅನ್ನುವಂಥದ್ದು ಭಾರತ ಈಗಾಗಲೇ ಏನೋ ಹೇಳ್ಕೊಂಡಿದೆ. ಅದರ ಲೆಕ್ಕಾಚಾರದ ಪ್ರಕಾರ ಅಂದ್ರೆ ನಿನ್ನೆ 30, 1, 2, 3 ಮತ್ತೆ 4 ಈ 4 ದಿವಸಗಳ ಕಾಲ ನಿರಂತರವಾಗಿ ಏನಂತಂದ್ರೆ ಸಮರಾಭ್ಯಾಸ ಮಾಡ್ತೀವಿ ಅನ್ನುವಂಥದ್ದು. ಒಂದ್ ಕಡೆಗೆ ಈ ಭಾಗದಲ್ಲಿ ಏನಾದರೂ ಭಾರತದ ಲೆಕ್ಕಾಚಾರದ ಪ್ರಕಾರ ಏನಂದ್ರೆ ಕರಾಚಿ ಭಾಗದಲ್ಲಿರುವಂತಹ ಈ ಒಂದು ಕೋಸ್ಟಲ್ ಪ್ಲೇಸ್ ಏನಿದೆ, ಕೋಸ್ಟಲ್ ಗಾರ್ಡ್ ಏನಿದೆ, ಅಲ್ಲಿ ಏನಂದ್ರೆ ಬ್ಯುಸಿಯಾಗಿಟ್ಟು ಬೇರೆ ಕಡೆಯಿಂದ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಇನ್ನೂವರೆಗೂ ಸಹಿತ ಭಾರತದ ನಡೆ ಗೊತ್ತಾಗಿಲ್ಲ. ಭಾರತದ ಏನಂದ್ರೆ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತು, ಪೂರ್ತಿಯಾಗಿ ನಾವು ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದೀವಿ ಅಂತ. ಆ ಪರಮಾಧಿಕಾರ ಕೊಟ್ಟ ಮೇಲೂ ಸಹಿತ ಕಳೆದ 2 ದಿವಸಗಳಾಯಿತು, 2 ದಿವಸಗಳಾದರೂ ಸಹಿತ ಇನ್ನೂ ಯಾವುದೇ ಮಿಲಿಟರಿ ಆಕ್ಷನ್ಸ್ಗಳಾಗ್ತಾ ಇಲ್ಲ. ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಪ್ಲಾನ್ ಅನ್ನ ಮಾಡ್ತಾ ಇದೆಯಾ ಅಂತಂದ್ರೆ ಯಾವುದೇ ಒಬ್ಬ ಏನಂದ್ರೆ ವಿರೋಧಿ, ಅದರಲ್ಲೂ ಸಹಿತ ಏನಂತಂದ್ರೆ ಪಾಕ್ನಂತಹ ಒಂದು ದೇಶದ ವಿರುದ್ಧವಾಗಿ ಏನೋ ದಾಳಿಯನ್ನ ಮಾಡಬೇಕು ಅಂತಂದ್ರೆ ಅವರನ್ನ ಏನಂತಂದ್ರೆ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಬೇಕು. ಆ ದಾರಿ ತಪ್ಪಿಸುವಂತಹ ಕೆಲಸ ಈ ಕಡಲ ತೀರದಲ್ಲಿ ನಡೀತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡ್ತಾ ಇರುವಂತದ್ದು. ಹಾಗಾಗಿ ಯಾಕಂದ್ರೆ ನಿನ್ನೆ ತಡರಾತ್ರಿಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಫೈರಿಂಗ್ ಆಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬೇರೆ ಬೇರೆ ಭಾಗದಲ್ಲಿಂದ ಏನಂತಂದ್ರೆ ಪಾಕಿಸ್ತಾನ ತನ್ನ ಗಡಿ ಭಾಗಕ್ಕೆ ಸೇನೆಯನ್ನು ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಈ ಅಫ್ಘಾನಿಸ್ತಾನ ಭಾಗದಲ್ಲಿರುವಂತಹ ಪೂರ್ತಿ ಸೇನೆಯನ್ನ ಏನಂದ್ರೆ ಭಾರತದ ಗಡಿಯತ್ತ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಈಗಾಗಲೇ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ, ನಾವು ಏನಂದ್ರೆ ಏನು ಯುದ್ಧದ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಅವರ ಜೆಟ್ ವಿಮಾನಗಳೇನಿದಾವೆ F-16 ಆಗಿರ್ಬೋದು ಅಥವಾ ಏನಂದ್ರೆ ಬೇರೆ ಅತ್ಯಾಧುನಿಕ ಟೆಕ್ನಾಲಜಿ ಇರುವಂತಹ ವಿಮಾನಗಳು, ಆ ಮೂಲಕವಾಗಿಯೂ ಸಹಿತ ಕಳೆದ 2 ದಿವಸಗಳಿಂದ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಆದರೆ ಭಾರತ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಯಾವುದೇ ಪ್ರತ್ಯುತ್ತರವನ್ನು ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಭಾರತಕ್ಕೆ ಕ್ಲಿಯಾರಿಟಿ ಇದೆ, ಯಾವ ಭಾಗದಿಂದ ಅಟ್ಯಾಕ್ ಅನ್ನ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು, ಯಾವಾಗ ಆಪರೇಷನ್ ಅನ್ನ ಮಾಡಬೇಕು, ಆಪರೇಷನ್ ಮಾಡುವಂತಹ ಸಮಯ ಮತ್ತೆ ಸ್ಥಳ ಎರಡವನ್ನು ಸಹಿತ ನಿರ್ಧಾರ ಮಾಡುವಂಥದ್ದು ಭಾರತ. ಆ ಕಾರಣಕ್ಕಾಗಿ ಈಗ ಒಂದು ಹಂತದಲ್ಲಿ ಸಮರಾಭ್ಯಾಸಕ್ಕೆ ಮುಂದಾಗಿರುವಂಥದ್ದು ಅದು ಕಡಲ ತೀರದಲ್ಲಿ ಮಾತ್ರ, ಅದು ಅರಬ್ಬಿ ಸಮುದ್ರದಲ್ಲಿ. ಹಾಗಾಗಿ ಮುಂದಿನ ನಡೆ ಭಾರತದ ಏನಿರುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆಗೆ ಇನ್ನೂವರೆಗೂ ಸಹಿತ ಕಾದು ನೋಡಬೇಕಾದಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಇರುವಂಥದ್ದು. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.